ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ BRPಯ ಒಳನಾಡು ಮೀನು ಕೃಷಿಯ ಉಪನಿರ್ದೇಶಕರಾದಂತಹ ರಾಘವೇಂದ್ರ ರಾವ್ ಅವರು ಇದ್ದಾರೆ. ಅವರು ನಮಗೆ ಇಂದು ಒಳನಾಡು ಮೀನು ಕೃಷಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ರೈತರಿಗೆ ಸರ್, ಇವತ್ತಿನ ವಿಚಾರ ಅಂತಂದರೆ ಒಳನಾಡು ಮೀನು ಕೃಷಿ ಈ BRPಯಲ್ಲಿದೆ. ಇಲಾಖೆ ಪ್ರಾರಂಭದ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಮೀನುಗಾರಿಕೆ ಇಲಾಖೆ 1957ರಲ್ಲಿ ಸ್ಥಾಪನೆಗೊಂಡಿದ್ದು ಒಟ್ಟು ರಾಜ್ಯದಲ್ಲಿ 4 ತರಬೇತಿ ಕೇಂದ್ರಗಳಿರುತ್ತೆ. ಶಿವಮೊಗ್ಗ ವಲಯದಲ್ಲಿ BR ಪ್ರಾಜೆಕ್ಟ್ ಭದ್ರಾವತಿ ತಾಲೂಕಲ್ಲಿದೆ. ಬೆಂಗಳೂರಿನಲ್ಲಿ ಬೇತಮಂಗಲ ಅನ್ನೋ ಸ್ಥಳದಲ್ಲಿ ತರಬೇತಿ ಕೇಂದ್ರ ಇದೆ ಇಲಾಖೆದು. ಮೈಸೂರು ವಲಯದಲ್ಲಿ 2 ತರಬೇತಿ ಕೇಂದ್ರ ಇದೆ. ಒಂದು KRS ಹತ್ರ ಇದೆ, ಮತ್ತೊಂದು ಕಬಿನಿಯಲ್ಲಿ ಇರುತ್ತೆ. ಈ BRP ತರಬೇತಿ ಕೇಂದ್ರ 1982ರಲ್ಲಿ ಅನುಮೋದನೆಗೊಂಡು ಸರ್ಕಾರದಿಂದ 88ರಲ್ಲಿ ಸ್ವಂತ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ನಂತರ ಬಗ್ಗೆ ಸರ್, ಈ ಒಂದು ತರಬೇತಿ ಕೇಂದ್ರ ಆಯಿತು, ಇಲ್ಲಿ ಈ ಮೀನು ಮರಿಗಳ ಉತ್ಪಾದನೆ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲಿ ಒಟ್ಟಾರೆ ದೇಶೀಯ ದೊಡ್ಡ ಜಾತಿಯ ಗೆಂಡೆ ಮೀನುಗಳ ಉತ್ಪಾದನೆ ನಡೆಯುತ್ತೆ, ವಿದೇಶಿ ಜಾತಿಯ ಗೆಂಡೆ ಮೀನುಗಳ ಉತ್ಪಾದನೆ ನಡೆಯುತ್ತೆ. ರಾಜ್ಯಾದ್ಯಂತ ಇರುವ ಬೇಡಿಕೆಯಲ್ಲಿ ಸುಮಾರು 100ರಿಂದ 150 ಕೋಟಿವರೆಗೆ ಸ್ಪಾನ್ ಮರಿಗಳನ್ನು ಇಲ್ಲಿ ಉತ್ಪಾದನೆ ಮಾಡಿ ವಿವಿಧ ತಳಿಗಳದು. ನಾವು ರಾಜ್ಯಾದ್ಯಂತ ಆಸಕ್ತ ಮೀನು ಕೃಷಿಕರು, ರೈತರು ಹಾಗೂ ಯಾವುದೇ ಒಂದು ಪ್ರದೇಶದ ಮೀನು ಕೃಷಿಕರಿಗೆ ಇದನ್ನು ನೀಡಲಾಗ್ತಾ ಇರುತ್ತೆ. ವಾರ್ಷಿಕವಾಗಿ ಯೋಜನೆಗಳ ಬಗ್ಗೆ ಮಾತಾಡೋದಾದರೆ ಎಲ್ಲೆಲ್ಲಿಂದ ಇದಕ್ಕೆ ಅನುದಾನಗಳನ್ನು ತಾವು ಬರುತ್ತೆ ಅಂತ ತಾವು ಹೇಳ್ತಕ್ಕಂಥದ್ದು? ಸಹಾಯಧನ ಅಂತಕ್ಕಂಥದ್ದು 2 ರೀತಿಯಲ್ಲಿದೆ. ಒಂದು ಸಾರ್ವಜನಿಕರಿಗೆ ನೀಡತಕ್ಕಂಥ ಜಿಲ್ಲಾ ಮಟ್ಟದಲ್ಲಿರುವಂಥ ಕಚೇರಿಗಳಿಂದ ಹಾಗೂ ತಾಲೂಕು ಮಟ್ಟದ ಕಚೇರಿಗಳಿಂದ ಮೀನುಗಾರರ ಕಲ್ಯಾಣ ಯೋಜನೆಗಳು ಅಂತೇಳಿ ತಾಲೂಕು ಮಟ್ಟದ ಯೋಜನೆ, ಜಿಲ್ಲಾ ಮಟ್ಟದ ಯೋಜನೆ ಹಾಗೂ ರಾಜ್ಯ ಮಟ್ಟದ ಯೋಜನೆ ಅಂತೇಳಿ ತಾಲೂಕು ಮಟ್ಟದ ಕಚೇರಿಗಳಿಂದ ಅದನ್ನು ಅನುಷ್ಠಾನಗೊಳ್ತಿರುತ್ತೆ. ತರಬೇತಿ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಅನುದಾನವನ್ನು 2 ರೀತಿಯಾಗಿ ನಾವು ಪಡಿತಾ ಇರ್ತೀವಿ. ಒಂದು ರಾಜ್ಯ ವಲಯ ಕೇಂದ್ರ ಕಚೇರಿಯಿಂದ ಬರ್ತಕ್ಕಂಥ ರಾಜ್ಯ ವಲಯದ ಅನುದಾನ, ಇನ್ನೊಂದು ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಅಥವಾ ಇತರೆ ಇಲಾಖೆ ಹಾಗೂ ಸಂಸ್ಥೆಗಳಿಂದ ಪಡಿತಕ್ಕಂಥ ಅನುದಾನ. ಈ ಒಂದು ತರಬೇತಿ ಕೇಂದ್ರ ಅಂತ ಹೇಳಿದ್ರೆ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳ್ತೀರಿ? ತರಬೇತಿ ಕೇಂದ್ರ ಹಿಂದಿನ 1988ರಿಂದ ಪ್ರಾರಂಭ ಆದಾಗಲಿಂದನೂ ನಾವು ಕೊಡ್ತಾ ಇರ್ತಕ್ಕಂಥ ಆಗಿನ ಪ್ರಥಮದಲ್ಲಿ ತರಬೇತಿಯನ್ನು ಸನಿವಾಸ ತರಬೇತಿ ಅಂತ ಕೊಡ್ತಿದ್ವಿ. ಸುಮಾರು 3 ತಿಂಗಳುಗಳು ಇಲ್ಲೇ ಇದ್ದು ಕೃಷಿಕರು, ರೈತ ಬಾಂಧವರು ತರಬೇತಿಯನ್ನು ಪಡಿತಿದ್ರು. ಒಳನಾಡು ಮೀನುಗಾರಿಕೆಗಳ ಬಗ್ಗೆ ಮೀನು ಮರಿ ಉತ್ಪಾದನೆ, ಮೀನು ಮರಿ ಪಾಲನೆ ಮಾಡುವಂಥದ್ದು, ವಿವಿಧ ತಳಿಗಳನ್ನು ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು, ಹೇಗೆ ಅದನ್ನು ಸಾಕಾಣಿಕೆ ಮಾಡಿ ಮಾರುಕಟ್ಟೆಯಲ್ಲಿ ಅದನ್ನು ಬೆಳೆಸ್ಬೋದು, ವಿವಿಧ ಜಲಸಂಪನ್ಮೂಲಗಳಾದ ಅವರ ಸಣ್ಣ ಗೋಕಟ್ಟೆ ಆಗಲಿ, ಕೆರೆ ಆಗಿರಲಿ ಅಥವಾ ಕೃಷಿ ಹೊಂಡದಲ್ಲಾಗಲಿ ಪಾಲನೆಯನ್ನು ಮಾಡೋದು ಹೇಗೆ ಅಂತ ವಿಸ್ತೃತವಾಗಿ ತರಬೇತಿಯನ್ನು ಇಲ್ಲಿ ಪಡಿತಾ ಇದ್ರು. ಈಗ ಆ ತರಬೇತಿ ಅವಧಿ ಕಾರಣಾಂತರಗಳಿಂದ ರೈತ ಬಾಂಧವರು ದೀರ್ಘಾವಧಿ 3 ತಿಂಗಳು ಅಥವಾ 2 ತಿಂಗಳು ಅಥವಾ 1 ತಿಂಗಳ ಮಟ್ಟಿಗೆ ಇಲ್ಲಿ ಇದ್ದು ತರಬೇತಿಯನ್ನು ಪಡೀಲಿಕ್ಕೆ ಅವರಿಗೆ ಕೃಷಿ ಚಟುವಟಿಕೆ ಅನಾನುಕೂಲ ಅಂತೇಳಿ ಈಗ ಅಲ್ಪಾವಧಿ ತರಬೇತಿಗಳನ್ನ ನಮ್ಮ ಕೊಡ್ತಾ ಇದ್ದೀವಿ. ಇದನ್ನು 2 ದಿನದ್ದು, 3 ದಿನ ಅಥವಾ ಸಪ್ತಾಹ ಈ ರೀತಿ ವಿಷಯಾಧಾರಿತ ತರಬೇತಿಗಳು ಇಲ್ಲಿ ನಡೀತಾ ಇರುತ್ತೆ. ಮೊದಲನೇದು ವಿವಿಧ ಜಲವಿನ್ಯಾಸಗಳಲ್ಲಿ ತರಬೇತಿ ಅಂತ, ಅಂದರೆ ಗೋಕಟ್ಟೆ, ಕೃಷಿ ಹೊಂಡ ಅಥವಾ ಸಾರ್ವಜನಿಕ ಕೆರೆಗಳಲ್ಲಿ ಅಥವಾ ಸಣ್ಣ ಮಟ್ಟದ ಗ್ರಾಮ ಪಂಚಾಯಿತಿ ಕೆರೆಗಳಲ್ಲಿ ಅಥವಾ ಜಲಾಶಯದಲ್ಲಿ ಈ ರೀತಿ ವಿವಿಧ ರೀತಿಯ ಜಲವಿನ್ಯಾಸಗಳಲ್ಲಿ ಮೀನುಗಾರಿಕೆಯನ್ನು ನಡೆಸೋದ್ರ ಬಗ್ಗೆ ಇಲ್ಲಿ ತರಬೇತಿ ಆಗುತ್ತೆ. ಅದಲ್ಲದೆ ಏನು ನಮ್ಮ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕಲಿತಾ ಇರತಕ್ಕಂಥ ಸ್ಟೂಡೆಂಟ್ಸು ಅವರು ಕೂಡ ಇಲ್ಲಿ ಒಳನಾಡು ವಿಭಾಗದ ಮೀನುಗಾರಿಕೆಗಳ ಮೀನುಮರಿ ಉತ್ಪಾದನೆಗಾಗಿ ಇಲ್ಲಿ ಇಂಟರ್ನ್ಶಿಪ್ಪಲ್ಲಿ ಇಲ್ಲಿ ಬಂದು ಹೋಗ್ತಿರ್ತಾರೆ ವಿಷಯ ತಿಳ್ಕೊಳ್ಳಿಕ್ಕಾಗಿ. ಇಷ್ಟು ತರಬೇತಿ ಹೇಳಿದ್ರೆ ಸರ್, ಈ ಒಂದು ತರಬೇತಿ ಒಳಗಡೆ ಯಾರ್ಯಾರು ಭಾಗವಹಿಸ್ಬೋದು, ಅವ್ರ ವಯೋಮಿತಿ ಎಷ್ಟಿರಬೇಕು, ವಿದ್ಯಾರ್ಥಿ ಬಗ್ಗೆ ತಾವೇನು ಹೇಳ್ತೀರಿ? ಈ ತರಬೇತಿ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ. ಇದು ಯಾವುದೇ ಒಂದು ಕಾರ್ಯಕ್ರಮವನ್ನು ಕೈಗೊಂಡಾಗ ಆ ವಿಷಯದ ಬಗ್ಗೆ ಸಮರ್ಪಕವಾದ ಜ್ಞಾನವನ್ನು ಪಡೆದು ಅನುಷ್ಠಾನಗೊಳಿಸಿದಲ್ಲಿ ಅವರಿಗೆ ಆರ್ಥಿಕವಾಗಿ ಮುಂದೆ ಲಾಭಾಂಶಗಳು ಚೆನ್ನಾಗಿ ಆಗ್ತದೆ ಅಂತೇನೋ ಉದ್ದೇಶದಿಂದ ಮೀನುಗಾರಿಕೆಯಲ್ಲಿ ಕುರಿತಂತೆ ಸಾಮಾನ್ಯ ರೈತರಾಗಿರಬಹುದು, ನಿರುದ್ಯೋಗಿಗಳಾಗಿರಬಹುದು ಅಥವಾ ಆಸಕ್ತ ಯಾವುದೇ ಕೃಷಿಕರು ಅವರಿಗೆ ಇಲ್ಲಿ ತರಬೇತಿ ನೀಡಲಾಗುತ್ತೆ. ಸಾಮಾನ್ಯ ಮಾನದಂಡ ಅಂದರೆ 18ರಿಂದ 40 ವರ್ಷ ವಯೋಮಿತಿಯವರಾಗಿರಬೇಕು. ಹಿಂದೆ ಸನಿವಾಸ ತರಬೇತಿನಲ್ಲಿ ನಾವು SSLC ಪಾಸ್ ಅಥವಾ ಫೇಲ್ ಅಂತ ಕೇಳ್ತಿದ್ವಿ. ಈಗ ಇದನ್ನು ಅಲ್ಪಾವಧಿ ತರಬೇತಿಯಾಗಿ ಮಾರ್ಪಡಿಸಿದ್ದು ಮೀನು ಕೃಷಿಕರು ಎಲ್ಲಿ ನೀರಿರ್ತದೋ ಅಲ್ಲಿ ಎಲ್ಲ ಕಡೆ ರೈತರು ಜಲಸಂಪನ್ಮೂಲವನ್ನು ಅಥವಾ ಅವರ ಒಂದು ಕೃಷಿ ಕೊಳಗಳಲ್ಲಿರ್ತಕ್ಕಂಥ ನೀರಿನಲ್ಲಿ ತಮ್ಮ ಸ್ವಂತ
ಆಹಾರವಾಗಿ ಮೀನನ್ನು ತಾವೇ ಬೆಳೆದು ಸದೃಢರಾಗಲಿ ಆರ್ಥಿಕವಾಗಿ ಅನ್ನೋ ಉದ್ದೇಶದಿಂದ ಯಾವುದೇ ವಿದ್ಯಾರ್ಹತೆ ನಿಗದಿಪಡಿಸಿಲ್ಲ. ಆದರೆ ಈಗ ಏನು ಪೇಪರಲ್ಲಿ ಅಥವಾ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ತರಬೇತಿಗೆ ಕಾಲ್ ಮಾಡಿರ್ತೀವಿ, ಅವ್ರ ಹೆಸರನ್ನು ನೋಂದಾಯಿಸಿಕೊಂಡು ಅವರು ತರಬೇತಿಯನ್ನು ಇಲ್ಲಿ ಪಡಿಬೋದಾಗಿರುತ್ತೆ. ನಮ್ಮ ಯಾವುದೇ 4 ತರಬೇತಿ ಕೇಂದ್ರದಲ್ಲೂ ಅಷ್ಟೆ. ಅಂದರೆ ಈ ಒಂದು ತರಬೇತಿನ ಮಹಿಳೆಯರು ಕೂಡ ಪಡ್ಕೋಬೋದು ಅಂತ ಹೇಳ್ತೀರಾ, ಯಾವ ರೀತಿ ಅಂತ? ಮಹಿಳೆಯರಿರಲಿ, ನಿರುದ್ಯೋಗಿಗಳಿರಲಿ ಅಥವಾ ಇತರೆ ಯಾವುದೇ ನಮ್ಮ ರೈತ ಬಾಂಧವರಿರಲಿ ಹಾಗೂ ವಿದ್ಯಾರ್ಹತೆ ಏನು ನಿಗದಿಪಡಿಸದೇ ಇರೋದ್ರಿಂದ ಇದನ್ನು ಸ್ವಂತ ಉದ್ಯೋಗವಾಗಿ ಕೈಗೊಳ್ಳಲಿಕ್ಕೆ ಮುಂದೆ ಬಂದಿರತಕ್ಕಂಥ ಕೃಷಿಕರು ಯಾರು ಕೂಡ ತರಬೇತಿಯನ್ನು ಪಡಿಬೋದಾಗಿದೆ. ಈ ಒಂದು ತರಬೇತಿ ಪಡೀಲಿಕ್ಕೆ ಅವರಲ್ಲಿ ಏನೇನು ಒಂದು ಸೋರ್ಸಸ್ ಏನು ಇಟ್ಕೊಂಡು ಈ ತರಬೇತಿ ಪಡಿಬೋದು ಅಂತ ಸರ್? ಸ್ವಂತವಾಗಿ ಅವರು ತಮ್ಮಲ್ಲಿ ಜಮೀನು ಇದ್ದವರು ತರಬೇತಿ ಪಡಿಬೋದು, ಅಥವಾ ಸಾರ್ವಜನಿಕ ಜಲಸಂಪನ್ಮೂಲಗಳನ್ನು ನಾವು ಟೆಂಡರ್ ಅಥವಾ ಆಕ್ಷನ್ ಮುಖಾಂತರ ಪಡ್ಕೊಂಡಿರ್ತಕ್ಕಂಥ ರೈತ ಬಾಂಧವರು ತರಬೇತಿಯನ್ನು ಪಡೆದು ಮೀನುಗಾರಿಕೆ ಕೈಗೊಳ್ಳಬಹುದು. ಅಥವಾ ತಮ್ಮ ಸ್ವಂತ ಮಟ್ಟಿಗೆ ಏನಾದರೂ ನಾವು ವ್ಯಾಪಾರ ವ್ಯವಹಾರ ಮಾಡ್ತೀವಿ ಅನ್ನೋದಾದರೆ ಅಲಂಕಾರಿಕ ಮೀನುಗಾರಿಕೆ ಕೂಡ ತರಬೇತಿಯನ್ನು ಪಡೆದು ಅವರ ಉದ್ಯಮವನ್ನು ಪ್ರಾರಂಭಿಸ್ಕೋಬೋದು. ಸರ್ ಅವಾಗಲೇ ಹೇಳಿದ್ರು ತಾವು ವಿಷಯ ಕೇಂದ್ರಿತ ತರಬೇತಿ ಅಂತ ಹೇಳಿದ್ರೆ, ಹಂಗಂದ್ರೆ ಏನು ಅಂತೀರಿ ಸರ್? ಮೀನುಗಾರಿಕೆ ಅಂಥದ್ದು ತುಂಬ ವಿಸ್ತೃತವಾದಂಥ ಜ್ಞಾನ. ಸುಮಾರು ಇದಕ್ಕಾಗಿಯೇ ವಿಶ್ವವಿದ್ಯಾಲಯದಲ್ಲಿ 4 ವರ್ಷಗಳ ಕೋರ್ಸ್ ಇದೆ. ಅದಾದ ನಂತರ ಮಾಸ್ಟರ್ಸು ಹಾಗೆ PhD ಅಂತೇಳಿ 9 ವರ್ಷ ಓದಿರ್ತಕ್ಕಂಥ ವಿಷಯಗಳನ್ನು ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಆ ರೀತಿ ನಾವು ವೈಜ್ಞಾನಿಕವಾಗಿ ಅವರಿಗೆ ಎಷ್ಟು ಬೇಕೋ ಅದನ್ನು ಕೇಂದ್ರಿತವಾಗಿ, ಉದಾಹರಣೆಗೆ ಈಗ ಗೆಂಡೆ ಮೀನುಗಳು ಅವರೇನು ಪಾಲನೆ ಮಾಡ್ತಿರ್ತಾರೆ, ಆ ಗೆಂಡೆ ಮೀನುಗಳನ್ನು ಮರಿ ಸಾಕಾಣಿಕೆ ಮಾಡೋದು ಅದು ಒಂದು ವಿಷಯಧಾರಿತ ತರಬೇತಿ ಆಗುತ್ತೆ. ಮೀನು ಮರಿಗಳನ್ನು ತಮ್ಮ ಕೆರೆಯ ಅಂಚಲ್ಲಿ ಬೆಳೆಸಿ ಹೇಗೆ ಜಲಸಂಪನ್ಮೂಲಗಳನ್ನ ಅತ್ಯುತ್ಕೃಷ್ಟವಾಗಿ ಉತ್ತಮ ರೀತಿಯಿಂದ ಆರ್ಥಿಕತೆಯಾಗಿ ಬಳಸ್ಕೋಬೋದು ಅಂತಿರುತ್ತೆ. ಹಾಗೆ ಬಣ್ಣದ ಮೀನುಗಳು ಸಾಕಾಣಿಕೆ ಮಾಡೋದ್ರ ಬಗ್ಗೆ ಇರುತ್ತೆ. ಅದಲ್ದಿರ ನಮ್ಮ ಯಾವುದು ಎಲ್ಲ ತರಬೇತಿ ಕೇಂದ್ರದಲ್ಲಿ ಇತರೆ ಇಲಾಖೆಯಿಂದ ಪ್ರಾಯೋಜಿತವಾಗಿ, ಅಂದರೆ ಜಲಸಂವರ್ಧನೆ ಆಗಿರಬಹುದು ಅಥವಾ ಜಲಾನಯನ, ಹೀಗೆ ಏನು ಅಲ್ಲಿ ಗುಂಪುಗಳು, ಸ್ವಸಹಾಯ ಗುಂಪುಗಳಿರುತ್ತೆ, ಅವರು ಸಾಂಘಿಕವಾಗಿ ಮೀನುಗಾರಿಕೆಯನ್ನು ಗ್ರಾಮ ಪಂಚಾಯಿತಿ ಮಟ್ಟದ ಕೆರೆಗಳಲ್ಲಿ ಸಣ್ಣ ಜಲಸಂಪನ್ಮೂಲಗಳನ್ನು ನಡೆಸೋದಕ್ಕೆ ಕೂಡ ಅವರು ತರಬೇತಿಯನ್ನು ಇಲ್ಲಿ ಪಡಿಬೋದಾಗಿರುತ್ತೆ. ಯಾಕೆಂದರೆ ಒಟ್ಟು ಬೇಡಿಕೆ ತುಂಬ ಹೆಚ್ಚಿದೆ. ನಮ್ಮಲ್ಲಿ ಉತ್ಪಾದನೆ ಏನಾಗ್ತಿದೆ ಅದರ ಸುಮಾರು 5 ಪಟ್ಟಷ್ಟು ಮೀನು ಮರಿ ಬೇಡಿಕೆ ಇರೋದರಿಂದ ಬಲಿತ ಬಿತ್ತನೆ ಮರಿಯಾಗಲಿ ಬಿತ್ತನೆ ಮರಿಗಳಾಗಲಿ ಇದು ತತ್ಕಾಲದಲ್ಲಿ ನಮ್ಮ ಬೇಡಿಕೆಯನ್ನು ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇಲಾಖೆಯಿಂದನೇ ನಾವು ಸರಬರಾಜು ಮಾಡಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಿರೋದಿಲ್ಲ. ಹಾಗಾಗಿ ಹೊರ ರಾಜ್ಯಗಳಿಂದನೂ ಕೂಡ ಮೀನು ಮರಿಗಳನ್ನು ಪಡೆದು ರೈತರು ತಮ್ಮ ಬೇಡಿಕೆಯನ್ನು ಪೂರೈಸಿಕೊಳ್ಳುವಂಥ ಸ್ಥಿತಿ ಇರುತ್ತೆ. ಇದನ್ನು ಸ್ವಂತವಾಗಿ ಈ ರಾಜ್ಯದಲ್ಲೇ ಉತ್ಪಾದನೆಯಾಗಿ ಇಲ್ಲೇ ಪೂರ್ಣ ಪ್ರಮಾಣದಲ್ಲಿ ಈ ಉದ್ಯಮವನ್ನು ಸ್ವಸ್ಥವಾಗಿ ಸಸ್ಟೈನ್ ಮಾಡಬೇಕು ಅಂದರೆ ರೈತರು ಕೂಡ ಇದರಲ್ಲಿ ತಮ್ಮ ಕೈ ಜೋಡಿಸಿ ಮೀನು ಮರಿ ಬೆಳೀತಕ್ಕಂಥದ್ದು ಸ್ವಂತ ಜಮೀನಲ್ಲಿ ಮಾಡಿ ಈ ಬೇಡಿಕೆಯನ್ನು ಪೂರೈಸೋದ್ರ ಮುಖಾಂತರ ರಾಜ್ಯ ಸರ್ಕಾರದ ಏನು ಆಶಯ ಇದೆ, ನಮ್ಮಲ್ಲೇ ಉತ್ಪಾದನೆ ಆದಂಥ ಮರಿಗಳನ್ನು ನಮ್ಮಲ್ಲೇ ಪೂರ್ಣ ಪ್ರಮಾಣದಲ್ಲಿ ಸಸ್ಟೈನ್ಡ್ ಫಿಶರೀಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ತಾವು ಈ ಒಂದು ಒಳನಾಡು ಮೀನು ಕೃಷಿ ಇದರಲ್ಲಿ ಯಾವ ಮೀನುಗಳನ್ನು ತಾವು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಾ, ಏನು ಅಂತ ಹೇಳ್ತೀರಿ? ಅತ್ಯಂತ ಹೆಚ್ಚು ಪ್ರಭೇದಗಳು ಒಂದು ಜೀವಿಗಳಲ್ಲಿ ಅಂತ ಹೇಳಿದ್ರೆ ಮೀನೇ. ಯಾಕೆ ಅಂದರೆ ಸುಮಾರು 22ರಿಂದ 23 ಸಾವಿರ ವಿವಿಧ ಜಾತಿ ಮೀನುಗಳಿರುತ್ತೆ ಒಟ್ಟಾರೆ ನಮ್ಮ ವಿಶ್ವದಲ್ಲಿ. ಅದರಲ್ಲಿ ಒಳನಾಡು ಭಾಗದಲ್ಲಿ ಕನಿಷ್ಠ ನಿಮಗೆ 400-500 ವಿವಿಧ ಜಾತಿ ಮೀನುಗಳನ್ನು ಕಾಣಬಹುದು. ನಾವಿಲ್ಲಿ ಅಳವಡಿಕೆಗೆ ಏನು ಉತ್ಪಾದನೆ ಮಾಡ್ತಿದ್ದೀವಿ, ವೇಗವಾಗಿ ಬೆಳೀತಕ್ಕಂಥ ಮತ್ತು ಹೆಚ್ಚು ಆಹಾರವಾಗಿ ಜನಪ್ರಿಯಗೊಂಡಿರ್ತಕ್ಕಂಥ ಸ್ವಜಾತಿಯ ದೊಡ್ಡ ಜಾತಿಯ ಗೆಂಡೆ ಮೀನುಗಳು ಅಂತೀವಿ. ಅಂದರೆ ಕಟ್ಲ ಆಗಿರಬಹುದು, ರೋಹು ಅಂತ ಹೇಳ್ತೇವೆ, ಆಮೇಲೆ ಮೃಗಾಲ್ ಅಂತ ಹೇಳ್ತೀವಿ, ಈ 3 ತಳಿ. ಅದಲ್ಲದೆ ವಿದೇಶಿ ತಳಿಗಳಾದಂಥ ಹುಲ್ಲುಗೆಂಡೆ, ಬೆಳ್ಳಿಗೆಂಡೆ ಮತ್ತು ಸಾಮಾನ್ಯ ಗೆಂಡೆ, ಈ ರೀತಿ ಒಟ್ಟು 6 ವಿವಿಧ ರೀತಿಯ ಗೆಂಡೆ ಮೀನುಗಳನ್ನು ಸಹ ಇಲ್ಲಿ ಉತ್ಪಾದನೆ ಮಾಡಿ ರೈತ ಬಾಂಧವರಿಗೆ ನೀಡಲಾಗ್ತಾ ಇರುತ್ತೆ. ಸರ್ಕಾರಿ ದರದಲ್ಲಿ, ರಿಯಾಯಿತಿ ದರದಲ್ಲಿ ನೀಡಲಾಗ್ತಾ ಇರುತ್ತೆ. ಒಟ್ಟಾರೆಯಾಗಿ ಸರ್ ಈ ಒಂದು ವಿವಿಧ ಜಾತಿಯ ಮೀನುಗಳು ಅಂತ ಹೇಳಿದರೆ ಇದರ ಒಂದು ವಾರ್ಷಿಕ ಆದಾಯ ಎಷ್ಟು ಬರ್ಬೋದು ಅಂತ ಹೇಳ್ತೀರಿ, ಯಾವ್ದ್ಯಾವುದು ಅಂತ? ರೈತ ಬಾಂಧವರು ತಮ್ಮ ಸ್ವಂತ ಸ್ಥಳದಲ್ಲಿ ಮೀನುಗಾರಿಕೆಯನ್ನು ಕೈಕೊಂಡು, ಅಂದರೆ ಫಲವತ್ತಾದ ಭೂಮಿಯನ್ನು ಮಾರ್ಪಡಿಸೋದೇನು ಬೇಕಾಗಿರಲ್ಲ. ಈಗ ಜೌಗು ಪ್ರದೇಶ, ಹೆಚ್ಚು ನೀರು ನಿಲ್ಲುತ್ತೆ, ಅದನ್ನು ಕೃಷಿಗೆ ಬಳಸಲಿಕ್ಕಾಗಲ್ಲ, ಅಥವಾ ಅದನ್ನು ಚೌಳು ಅಂತೀವಿ, ಅಂಥ ಜಾಗ ಆಗಿರ್ಬೋದು. ಇಂಥ ಸ್ಥಳದಲ್ಲಿ ಮೀನುಗಾರಿಕೆ ಕೈಗೊಳ್ಳೋದು ಹೆಚ್ಚು ಅನುಕೂಲತೆ ಇರುತ್ತೆ. ಅದರ ಜೊತೆಯಲ್ಲಿ ಇತರೆ ಕೃಷಿ ಜೊತೆಯಲ್ಲಿ ಮೀನುಗಾರಿಕೆಯನ್ನು ಸಮನ್ವಯಗೊಳಿಸ್ತಕ್ಕಂಥದ್ದು, ಅಂದರೆ ಕಾಂಪೋಸಿಟ್ ಕಲ್ಚರ್ ಅಂತೀವಿ. ಅಂದರೆ ಈಗ ಕೋಳಿ ಸಾಕಾಣಿಕೆ ಜೊತೆ ಮೀನುಗಾರಿಕೆ ಮಾಡುವಂಥದ್ದು. ಕೋಳಿ ಸಾಕಾಣಿಕೆಯಲ್ಲಿ ಏನು ವೇಸ್ಟ್ ಅಂತೀವಿ, ಆ ಒಂದು ಬೈ ಪ್ರಾಡಕ್ಟು ಇಲ್ಲಿ ಇನ್ಪುಟ್ ಆಗುತ್ತೆ. ಇಲ್ಲಿದೆ ವೇಸ್ಟು ಅಂತ ಏನು ನಾವು ಕರಿತೀವಿ, ಅದು ಅವರಿಗೆ ಆ ಒಂದು
ಕೃಷಿಗೆ ಇನ್ಪುಟ್ ಆಗುತ್ತೆ. ಅಂದರೆ ಈಗ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿ ಏನು ವೇಸ್ಟ್ ಇರುತ್ತೆ ಅದನ್ನು ನಾವು ಇಲ್ಲಿ ನೀರಲ್ಲಿ ಬಳಸ್ಕೊಂಡು ಗೊಬ್ಬರವಾಗಿ ಬಳಸ್ಕೊಳ್ಳೋದ್ರಿಂದ ಫಲವತ್ತತೆಯನ್ನು ಇನ್ಕ್ರೀಸ್ ಮಾಡಿ ಮೀನು ಮರಿಯನ್ನು ಹೆಚ್ಚಿಗೆ ಬೆಳಿಬೋದು. ಇತರೆ ಗೊಬ್ಬರ ಬಳಸ್ತೀರಾ. ಹಾಗೂ ಈ ಒಂದು ಮೀನು ಬೆಳೆದಿರ್ತಕ್ಕಂಥ ಕೊಳದ ನೀರು ಅತ್ಯಂತ ಫಲವತ್ತಾದಂಥ ನೀರಾಗಿರುತ್ತೆ. ಈ ನೈಟ್ರೋಜನ್ ಸೈಕಲ್ ಇದೆಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಈ ನೀರನ್ನು ಮತ್ತೆ ಕೃಷಿಗೆ ಬಳಸ್ಕೊಳ್ಳೋದ್ರಿಂದ ಕೃಷಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭದಾಯಕವಾಗಿ ಅವರು ಕೈಗೊಳ್ಳಬಹುದಾಗಿರುತ್ತೆ. ಯಾಕೆಂದರೆ ಅವ್ರು ಏನು ಆರ್ಗ್ಯಾನಿಕ್ ಮೂಲಕ ಅಂಶಗಳು NPK ಅಂತೀವಿ, ಪೊಟ್ಯಾಷ್, ಅದೆಲ್ಲ ಈ ಅಂಶಗಳು ಈ ನೀರಲ್ಲಿ ಈಗಾಗಲೇ ಆಹಾರವನ್ನು ಜೀರ್ಣಿಸಿ ಮೀನುಗಳು ನೀರಲ್ಲಿ ಹಾಕಿರುತ್ತೆ. ಆ ಪೂರ್ಣ ಪ್ರಮಾಣದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಸತ್ವವಾಗಿ ಪರಿವರ್ತನೆ ಆಗಿರೋದ್ರಿಂದ ಈ ನೀರು ಅವರಿಗೆ ಸಂಪದ್ಭರಿತ ಗೊಬ್ಬರದ ನೀರಾಗಿರುತ್ತೆ. ಈ ಗೆಂಡೆ ಮೀನುಗಳ ಬಗ್ಗೆ ಹೇಳಿದ್ರಿ, ವಿವಿಧ ಜಾತಿ ಮೀನುಗಳು, ಆದರೆ ಅದರ ಉತ್ಪಾದನೆ ಈ ಒಂದು ಕೇಂದ್ರದಲ್ಲಿ ಎಷ್ಟು ಆಗ್ತಾ ಇದೆ ಅಂತ ಹೇಳ್ತೀರಿ? ಈ ಏನು ಮೀನು ಉತ್ಪಾದನೆ ಇದೆ ಇದು ಸಂಪೂರ್ಣ ವರ್ಷಪೂರ್ಣ ನಡೀತಕ್ಕಂಥ ಕ್ರಿಯೆ ಅಲ್ಲ. ಏನು ಗೆಂಡೆ ಮೀನುಗಳಿದೆ ಈ ಋತುಮಾನ, ಈ ಮಾನ್ಸೂನ್ ಅಂತ ಏನು ಹೇಳ್ತೀವಿ, ಮುಂಗಾರು, ಈ ಸಮಯದಲ್ಲಿ ಮಾತ್ರ ಮೀನು ಮರಿಯನ್ನು ನೀಡ್ತಕ್ಕಂಥದ್ದು. ಅಂದರೆ ಮುಂಗಾರು ಮೇ ಕೊನೆ ವಾರದಿಂದ ಹಿಡಿದು ನಮಗೆ ಸರಿಸುಮಾರು ಆಗಸ್ಟ್ ಕೊನೆ ವಾರದ ತನಕ ಈ ಕಟ್ಲ, ರೋಹು, ಮೃಗಾಲು ಇದು ಈ ಸಮಯದಲ್ಲಿ ಮಾತ್ರ ಉತ್ಪತ್ತಿ ಆಗ್ತಿರುತ್ತೆ. ಇಲ್ಲಿ ನೀಡ್ತಾ ಇರೋವಂಥ ವಿದೇಶಿ ಜಾತಿಯ ಗೆಂಡೆ ಮೀನು ಅಥವಾ ಸಾಮಾನ್ಯ ಗೆಂಡೆ ಅಂತೀವಿ, ಕೆಲವು ಕಡೆ ಅದು ನಗೌರಿ ಅಂತ ಕರೀತಾರೆ. ಈ ಮೀನೇನಿದೆ ಇದು ವರ್ಷ ಪೂರ್ತಿ ಮರಿ ಸಿಕ್ಕುವಂಥ ತಳಿಯಾಗಿರುತ್ತೆ. ಅಂದರೆ ಇದನ್ನು 2-3 ಬಾರಿ ನಾವು ಸಂತಾನೋತ್ಪತ್ತಿಗೆ ತೊಡಗಿಸಿ ಮರಿಯನ್ನು ನೀಡಬಹುದಾಗಿದೆ. ಒಟ್ಟಾರೆ ಈ ಕೇಂದ್ರದಲ್ಲಿ ರಾಜ್ಯದ ಬೇಡಿಕೆಯಲ್ಲಿ ಸುಮಾರು 100ರಿಂದ 150 ಕೋಟಿವರೆಗೆ 5 ದಿನಗಳ ಸ್ಪಾನ್ ಅಂದರೆ ಆಗ ತಾನೇ ಮೊಟ್ಟೆಯಿಂದ ಹೊರಬಂದಂಥ ಮೀನು ಮರಿ 5ನೇ ದಿನ ನೀವು ಬೇಡಿಕೆ ಸಲ್ಲಿಸಿ ನಂತರ ಏನು ಮಾಡ್ತಾರೆ, ನಮ್ಮಲ್ಲಿ ಅದನ್ನು ವೈಜ್ಞಾನಿಕವಾಗಿ ತಳಿಗಳ ಬೇರೆ ಬೇರೆ ಇಟ್ಟಿರ್ತಾರೆ. ಗಂಡು ಹೆಣ್ಣನ್ನು ನಿಗದಿತ ಸಮಯದಲ್ಲಿ ಅದನ್ನು ಒಟ್ಟಿಗೆ ತಂದು ಒಂದು ಸಪರೇಟ್ ಕೊಳದಲ್ಲಿ ಹಾಕಿ ಅದಕ್ಕೆ ಪ್ರಚೋದಿತ ಉತ್ಪಾದನೆ ಅಂತೀವಿ, ಅಂದರೆ ಓಪ್ರಿಮ್ ಅಂತ ಕೊಟ್ಟು ಅದನ್ನು ಕೃತಕವಾಗಿ ಅವು ಸಂತಾನೋತ್ಪತ್ತಿ ಮಾಡೋವಂಥ ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡಿ ಮಳೆಗಾಲದಲ್ಲಿ ಬಿಟ್ಟಾಗ ಕೊಳದಲ್ಲಿ ಅವು ಕನಿಷ್ಠ 6ರಿಂದ 8 ಗಂಟೆ ಒಳಗಡೆ ಆ ಗಂಡು ಹೆಣ್ಣು ಏನು 1:1 ರೀತಿಯಲ್ಲಿ ಮೀನುಗಳು ಬಿಟ್ಟಿರ್ತೀವಿ ಅದು ಮರಿಯನ್ನು ತತ್ತಿಯನ್ನು ಕೊಟ್ಟಿರುತ್ತೆ. ಕಟ್ಲ 1 kg ತಾಯಿ ಮೀನಿದೆ ಅಂತ ಹೇಳಿದ್ರೆ 1 ಲಕ್ಷದಷ್ಟು ಮೊಟ್ಟೆ ಕೊಡುತ್ತೆ. ಅದೇ ರೀತಿ ರೋಹು ಸುಮಾರು 1ರಿಂದ 1.5 kg ಅಥವಾ 2 kgವರೆಗೆ ಕೆಲವು ಸತಿ ಮೊಟ್ಟೆಯನ್ನು ಕೊಡುತ್ತೆ. ಮೃಗಾಲು ಹಾಗೆ ತಳಿವಾರು ಮೃಗಾಲ್ ಸುಮಾರು 75,000ದಿಂದ 1 ಲಕ್ಷ ತನಕ ಕೊಡುತ್ತೆ. ಸಾಮಾನ್ಯ ಗೆಂಡೆ ಒಂದು 50,000ದಿಂದ 1 ಲಕ್ಷ ತನಕ ಮೊಟ್ಟೆಯನ್ನು ಪ್ರತಿ kg ಮೀನಲ್ಲಿ ಪಡಿತೀವಿ. ಅಂದರೆ ಈ ರೀತಿ ಪಡೆದಂಥ ಮೊಟ್ಟೆಗಳು 5 ದಿನ ಕಳೆದ ನಂತರ ಅದನ್ನು ಮೊಟ್ಟೆಯಿಂದ ಆಚೆ ಬಂದ ಮೇಲೆ ಸ್ಪಾನ್ ಅಂತ ನಾವು ಕೊಡ್ತೇವೆ. ಇದನ್ನು ಅವರು ತಮ್ಮ ಕೊಳಗಳಲ್ಲಿ ಮೊದಲೇ ಗೊಬ್ಬರ ಎಲ್ಲ ಹಾಕಿ ಸಿದ್ಧತೆ ಮಾಡಿಕೊಂಡಂಥ ಕೊಳಗಳಲ್ಲಿ ಇದನ್ನು ಸಾಕಾಣಿಕೆ ಮಾಡಿ ಸರಿಸುಮಾರು ಒಂದು 30-35 ದಿನ ಸಾಕಾಣಿಕೆ ಮಾಡಿದ್ರೆ ಈ ಜಲಸಂಪನ್ಮೂಲಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ತಯಾರಾದಂಥ ಮರಿಗಳು ಅವರಿಗೆ ಲಭ್ಯ ಆಗುತ್ತೆ. ಕೇವಲ ನೀವು ಮರಿಗಳನ್ನು ಮಾಡೋದ್ರ ಬಗ್ಗೆ ಎಷ್ಟು ದಿನ ಅಂತ ಹೇಳಿದ್ರಿ, ನೀವು ನಿಮ್ಮ ಕೇಂದ್ರದಿಂದ ಯಾವ್ಯಾವ ರೀತಿಯಾದ ಮರಿಗಳನ್ನು ಯಾವ್ಯಾವ ಹಂತದಲ್ಲಿ ಕೊಡ್ತಾ ಹೋಗ್ತೀರಾ ರೈತರಿಗೆ? ಇಲ್ಲಿ ಸ್ಪಾನ್ ಹಂತದಲ್ಲಿ ಮರಿ ಕೊಡ್ತೇವೆ 5 ದಿನದ್ದು. ಅದಾದ ನಂತರ ಸರ್ಕಾರಿ ವಲಯದ ನರ್ಸರಿಗಳು ಎಲ್ಲ ತಾಲೂಕಲ್ಲೂ ಕೂಡ ಇಲಾಖೆಯ ಒಂದು ಕಚೇರಿ ಇದೆ. ಆ ಕಚೇರಿನಲ್ಲಿ ಸಣ್ಣ ಪ್ರಮಾಣದ ಪಾಲನಾ ಕೇಂದ್ರಗಳಿರುತ್ತೆ. ಆ ಪಾಲನಾ ಕೇಂದ್ರಗಳಿಗೆ ಬೇಗ ರೈತರಿಗೆ ಅಲ್ಪಾವಧಿನಲ್ಲಿ ಮೀನು ಮರಿ ಸಿಗಲಿ ಅಂತ ಇಲ್ಲಿ ಪಾಲನೆ ಮಾಡಿರ್ತಕ್ಕಂಥ 15 ದಿನಗಳ ಮರಿ ಅಂತೀವಿ, ಅಂದರೆ ಫ್ರೈ ಅಂತೀವಿ, ಅದನ್ನು ಕೊಟ್ಟಿರ್ತೇವೆ. ಅವರು ಅದನ್ನು ಕೇವಲ ಒಂದು 2 ವಾರ ಅಥವಾ 3 ವಾರ ಸಾಕಾಣಿಕೆ ಮಾಡಿ ಪ್ರತಿ 15 ದಿವಸ ಅಥವಾ 20 ದಿವಸಕ್ಕೆ ಅಲ್ಲೂ ಕೂಡ ವಿತರಣೆ ಮಾಡ್ತಿರ್ತಾರೆ. ಅದಲ್ದಿರ ಇಲ್ಲಿ 1 ತಿಂಗಳವರೆಗೆ ಸಾಕಾಣಿಕೆ ಆಗಿರೋಂಥ ಬಿತ್ತನೆ ಮರಿ ಸಿಕ್ಕುತ್ತೆ. ಅದಕ್ಕಿಂತ ದೊಡ್ಡದಾದಂಥ ಬಲಿತ ಬಿತ್ತನೆ ಮರಿ ಅಂತೀವಿ, ಅಂದರೆ 45 ದಿನ ಕಳೆದಂಥದ್ದು, ಅದು ಕೂಡ ಲಭ್ಯ ಇರುತ್ತೆ. ಜೊತೆಗೆ ಇದನ್ನು ತೊಗೊಂಡೋಗೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಯಾವ ರೀತಿ ತಾವು ಕಳಿಸ್ತೀರಿ? ರೈತರು ಏನು ಮಾಡ್ಕೊಂಬರ್ಬೇಕು, ಯಾವ ಥರ? ಬೇಡಿಕೆಯನ್ನು ಸಲ್ಲಿಸಿ ಬಂದಂಥ ರೈತರಿಗೆ ಇಲ್ಲಿ ಅದನ್ನು ಸಾಕಾಣಿಕೆ 2 ರೀತಿಯಲ್ಲಿ ಸಾಕಾಣಿಕೆ ಮಾಡ್ತಿದ್ದಾರೆ. ಇತ್ತೀಚೆಗೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮರಿಯನ್ನು ಆಮದು ಮಾಡಿ ಹೋಗುವಂಥ ರೈತರು ಈ ವೆಹಿಕಲ್ಗಳಲ್ಲಿ ಈಗಾಗಲೇ ಸಿಂಟೆಕ್ಸ್ ಏನಿರುತ್ತೆ ಸಿಂಟೆಕ್ಸ್ ಫಿಟ್ ಮಾಡಿ ತಂದಿರ್ತಾರೆ. ಪ್ರತಿ ಒಂದು ಆ ಸಿಂಟೆಕ್ಸ್ ಡ್ರಮ್ಮಲ್ಲಿ 25ರಿಂದ 40 ಸಾವಿರ ತನಕ ಪ್ರತಿ ಸಿಂಟೆಕ್ಸ್ಗೆ ಅವರು ಮೀನು ಮರಿಯನ್ನು ಲೋಡ್ ಮಾಡಿ ಅದಕ್ಕೆ ಆಮ್ಲಜನಕವನ್ನು ನೇರವಾಗಿ ಅದಕ್ಕೆ ನೀರಿಗೆ ಪ್ರೊವೈಡ್ ಮಾಡ್ತಾ ಸುಮಾರು 80ರಿಂದ 150 ಕಿಲೋಮೀಟ್ರ್ 200 ಕಿಲೋಮೀಟರ್ ತನಕ ವಿತಿನ್ 12 ಅವರ್ಸು ಅವರು ಸಾಗಾಣಿಕೆ ಮಾಡ್ತಾರೆ. ಅದಲ್ದಿರ ಒಂದು ಆಕ್ಸಿಜನೇಷನ್ ಕೊಟ್ಟು ನಾವು ಪ್ಯಾಕಿಂಗ್ ಅಂತ ಹೇಳ್ತೀವಿ, ಅಂದರೆ ಸುಮಾರು 18 ಲೀಟ್ರ್ ಒಂದು ಕವರು, ಅದರಲ್ಲಿ 1/3 ನೀರಿರುತ್ತೆ, 2/3 ಮತ್ತು ಅದಕ್ಕೆ ಆಮ್ಲಜನಕವನ್ನು ಕೊಟ್ಟು ಸುಮಾರು ತಳಿಗಳು, ಅಂದರೆ ಈಗ ಯಾವುದೇ ಕಟ್ಲಾಗಲಿ ರೋಹು ಆಗಲಿ ಇದನ್ನು 15 ದಿವಸ ಅಥವಾ 1 ತಿಂಗಳು ಮರಿ ಸರಿಸುಮಾರು ಗಾತ್ರದಂತೆ
500 ಅಥವಾ ಕೆಲವು ಸತಿ 1000, ಕೆಲವು ಸತಿ 300 ಅದ್ರ ಗಾತ್ರ ನಿರ್ಧಾರ ಮಾಡಿ ಪ್ರತಿ ಕವರಲ್ಲಿ ಆಮ್ಲಜನಕದೊಂದಿಗೆ ಪ್ಯಾಕ್ ಮಾಡಿ ಕೊಡಲಾಗುತ್ತೆ. ರೈತರು ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ, ಅಂದರೆ ಈ ಮೀನು ಮರಿಗಳನ್ನ ತೊಗೊಂಡೋಗ್ಬೇಕು ಅಂತಂದರೆ ಮುಂಚಿತವಾಗಿ ತಮಗೆ ತಿಳಿಸ್ಬೇಕು ಯಾವ ಥರ ಅಂತ? ಈ ಒಂದು ಮೀನು ಮರಿಯನ್ನು ಪಡೆದು ಬೇಡಿಕೆ ಸಲ್ಲಿಸ್ತಕ್ಕಂಥ ರೈತರು ಈ ಕಚೇರಿಗಳ ಸಂಪರ್ಕ ಸಂಖ್ಯೆಗಳನ್ನು ಈಗಾಗಲೇ ತಾಲೂಕು ಮಟ್ಟದ ಕಚೇರಿಗಳಲ್ಲಿ, ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ ಆಗಾಗಲೇ ಸಾಕಷ್ಟು ಈಗಾಗಲೇ ಕೃಷಿ ಕೈಗೊಳ್ತಾ ಇರೋ ರೈತರುಗಳಿಗೆ ತಿಳಿದಿರುತ್ತೆ. ಅಥವಾ ಅವರು ಸ್ಥಳೀಯ ಒಂದು ಮೀನುಗಾರಿಕಾ ಕೇಂದ್ರದಲ್ಲಿ ಪಡ್ಕೊಂಡು ಅವರು ದೂರವಾಣಿ ಮೂಲಕ ಬೇಡಿಕೆ ನೀಡಿದ್ದಲ್ಲಿ ಇಲ್ಲಿ ಮೀನು ಮರಿಗಳ ಲಭ್ಯತೆ ಮೇರೆಗೆ ಅವರಿಗೆ ಮೀನು ಮರಿಗಳನ್ನು ದಿನಾಂಕ ಗೊತ್ತುಪಡಿಸಿ ನೀಡಲಾಗುತ್ತೆ. ಇದರ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಯೋಜನೆಯಲ್ಲಿ ರಿಯಾಯಿತಿ ದರದಲ್ಲೇ ನೀಡ್ತಾ ಇದೆ. ಈಗಾಗಲೇ ಕಟ್ಲಾ, ರೋಹು, ಮೃಗಾಲ್, ಸಾಮಾನ್ಯ ಗೆಂಡೆ, ಹುಲ್ಲುಗೆಂಡೆ ಏನು ತಳಿ ಇದೆ ಇವೆಲ್ಲ ಸ್ಪಾನ್ ಹಂತದಲ್ಲಿ ಮರಿ ಪ್ರತಿಯೊಂದಕ್ಕೂ ಕೂಡ ಪ್ರತಿ ಲಕ್ಷಕ್ಕೆ 1500 ಇದೆ. ಹುಲ್ಲುಗೆಂಡೆ, ಬೆಳ್ಳೆಗೆಂಡೆಗಾದರೆ 4000 ಇದೆ ಪ್ರತಿ ಲಕ್ಷಕ್ಕೆ. ಇದು ನಂತರ ಬೆಳವಣಿಗೆ ನಂತರ ಫ್ರೈ ಆದರೆ ಕಟ್ಲಾ, ರೋಹು, ಮೃಗಾಲ್ ಹಾಗೂ ಸಾಮಾನ್ಯ ಗೆಂಡೆ ಪ್ರತಿ ಲಕ್ಷಕ್ಕೆ ಕಟ್ಲಾ ಆದರೆ 12,000, ರೋಹು ಆದರೆ 9,000, ಮೃಗಾಲ್ 8,000, ಹುಲ್ಲುಗೆಂಡೆ ಆದರೆ 18,000. ಅದೇ ರೀತಿ ಬಿತ್ತನೆ ಮರಿ ಅಂದರೆ ತಿಂಗಳು ಕನಿಷ್ಠ 40 mm ಅಂತೀವಲ್ಲ, ಅದು ಕಳೆದಂಥ ಮರಿಗಳಿಗೆ ಕಟ್ಲಾಗೆ ಪ್ರತಿ 1000ಕ್ಕೆ 400 ರೂಪಾಯಿ, ರೋಹೋಗಾದರೆ 300, ಮೃಗಾಲಾದರೆ 250, ಸಾಮಾನ್ಯ ಗೆಂಡೆ 300, ಹುಲ್ಲುಗೆಂಡೆ, ಬೆಳ್ಳಿಗೆಂಡೆ ಆದರೆ 500 ಫಿಕ್ಸ್ ಮಾಡಲಾಗಿರುತ್ತೆ. ರಿಯಾಯಿತಿ ದರದಲ್ಲಿ ತಾವು ಮೀನು ಕೊಡ್ತೀನಿ ಅಂತ ಹೇಳ್ರಿ, ಕೆಲವು ರೈತರಿಗೆ ಏನು ಉಚಿತವಾಗಿ ಕೊಡ್ತಾರೆ ಅನ್ನೋದೇನೋ ಒಂದು ಬೈಕ್ ಇರುತ್ತೆ, ಅದನ್ನು ಯಾವ ರೀತಿ ಅಂತ ಹೇಳ್ತೀರಿ ಸರ್? ಈಗ ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ ಜಿಲ್ಲಾ ವಲಯದ ZP ಅನುದಾನದಲ್ಲಿ ಬಾವಿ ಮತ್ತು ಹೊಂಡಗಳಲ್ಲಿ ಮೀನುಗಾರಿಕೆ ಕೈಗೊಳ್ಳಲಿಕ್ಕಾಗಿ ಅಂತ ಉಚಿತ ಯೋಜನೆಯನ್ನು ಆಯಾ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಅನುದಾನದ ಮಿತಿಗೆ ಒಳಪಟ್ಟು ಹಾಗೂ ಯೋಜನೆ ಅನುಮೋದನೆಯಲ್ಲಿ ಪ್ರತಿ ರೈತರಿಗೆ ಒಂದು ಕೊಳಕ್ಕೆ ಗರಿಷ್ಠ 200ರಿಂದ 500ರವರೆಗೆ ಮರಿಯನ್ನು ನೀಡುವಂಥ ಕಾರ್ಯಕ್ರಮ ಇರುತ್ತೆ. ಆಯಾ ಜಿಲ್ಲಾ ವ್ಯಾಪ್ತಿಯ ಕಚೇರಿಗಳಲ್ಲಿ ಈ ಮಾಹಿತಿ ಲಭ್ಯ ಇರುತ್ತೆ. ಸರ್, ನಾವೀಗ ಕಾಡುಗಳನ್ನು ನೋಡ್ತಾ ಹೋದರೆ ಕೆಲವೊಂದು ಮರಗಳು ಈಗ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಮರಗಳನ್ನ ಅವ್ರದ್ದೇ ಆದ ಒಂದು ಸಂರಕ್ಷಿತ ಅರಣ್ಯ ಮಾಡ್ಕೊಂಡು ಅಲ್ಲಿ ಯಾರೂ ಹೋಗಂಗಿರಲ್ಲ. ಈ ಮೀನುಗಳಲ್ಲಿ ಕೆಲವು ತಳಿಗಳು ಈಗ ಅಳಿವಿನಂಚಿನಲ್ಲಿ ಇದ್ದಾವೆ. ಆ ಒಂದು ತಳಿಗಳನ್ನು ಯಾವ ರೀತಿಯಾಗಿ ತಾವು ಸಂರಕ್ಷಿಸಬಹುದು, ಯಾವ ರೀತಿ ಸಂರಕ್ಷಣೆ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಲಾಖೆಯಿಂದ ಮತ್ಸ್ಯಧಾಮಗಳು ಅಂತ ಘೋಷಣೆಯಾಗಿದೆ. ಶಿವಮೊಗ್ಗದಲ್ಲಿ ತುಂಬ ಹತ್ತಿರದಲ್ಲಿ ಈಗ ಶೃಂಗೇರಿ ಅಥವಾ ಚಿಪ್ಪಲಗುಡ್ಡೆ, ಇಲ್ಲಿ ನಾವು ಅಂಥ ಸಂತತಿಯನ್ನು ಕಾಣ್ಬೋದು. ಮಹಾಶೀರ್ ಅಂತೀವಿ. ಇದನ್ನು ಸ್ಥಳೀಯವಾಗಿ ಜನರು ದೇವರ ಮೀನು ಅಂತ ಕರೀತಾರೆ. ಇವು ಏನೇ ಗಾತ್ರದಲ್ಲಿ ಬೆಳೆದಿದ್ರು ಅದು ಆ ಸ್ಥಳಕ್ಕೆ ಸೀಮಿತವಾಗಿರುತ್ತೆ. ಅಂದರೆ ಆ ಸುತ್ತಮುತ್ತ ವಾತಾವರಣ ಇರ್ತಕ್ಕಂಥ ಟೆಂಪರೇಚರು, ನೀರಿನ ಗುಣಗಳು ಇದಕ್ಕೆ ಅದು ಒಕ್ಕೊಂಡಿರೋದ್ರಿಂದ ಅವು ಬೇರೆ ಸ್ಥಳದಲ್ಲಿ ಅದನ್ನು ಬೆಳೆಸಲಿಕ್ಕೂ ಸಾಧ್ಯತೆ ಇರಲ್ಲ. ಈ ತಳಿಗಳನ್ನು ಹಿಂದೆ ಭಾಳಷ್ಟು ಹಿಡಿದು ತುಂಬ ಹಿಂದಿನ ಕಾಲದಲ್ಲಿ ಹಿಡಿತಾ ಬಂದದ್ರಿಂದ ಅದರ ಸಂತತಿ ಕ್ಷೀಣಿಸ್ತಾ ಬಂದಿದೆ. ಹವಾಮಾನ ವೈಪರೀತ್ಯ ಕೂಡ ಅದರೊಂದು ಕಾರಣ ಆಗಿರುತ್ತೆ. ಈ ಸಂತತಿಗಳು ಏನು ನಾವು ಬೇರೆ ಕಡೆ ಕಾಣಲು ಸಿಗೋದಿಲ್ಲ, ಈ ಸಂತತಿಗಳನ್ನ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿ, ಮತ್ಸ್ಯಧಾಮ ಅಂತ ಘೋಷಣೆ ಮಾಡಿ ಮಹಾಶೀರನ ಪ್ರಭೇದವನ್ನು ಆಯಾ ಸ್ಥಳದಲ್ಲಿ, ಅಂದರೆ ಶೃಂಗೇರಿ ನಾವು ದೇವಸ್ಥಾನದ ಪಕ್ಕದಲ್ಲಿ ಕಾಣ್ತೇವೆ ಇದನ್ನು ನಾವು ಪ್ರವಾಸಕ್ಕೆ ಹೋದಾಗ, ಅದೇ ರೀತಿ ಚಿಪ್ಪಲಗುಡ್ಡೆ ಅಂತ ಒಂದು ಸ್ಥಳದಲ್ಲಿದೆ. ಈ ಸ್ಥಳದಲ್ಲಿ ಈ ಥರ ಮಹಾಶೀರ್ ತಳಿಯನ್ನು ನಾವು ಸಂರಕ್ಷತೆ ಮಾಡಿರೋದನ್ನು ಕಾಣಬಹುದು. ಈ ತಳಿಯನ್ನು ಉತ್ಪಾದನೆ, ಈ ಮರಿಗಳ ಬಗ್ಗೆ ಉತ್ಪಾದನೆಯನ್ನು ಕೊಡಗುನಲ್ಲಿ ಸರ್ಕಾರದ ವತಿಯಾದ ಒಂದು ಮೀನುಮರಿ ಕೇಂದ್ರ ಇದೆ. ಅಲ್ಲಿ ಈ ಮಹಾಶೀರ್ ತಳಿ ಉತ್ಪಾದನೆಯನ್ನು ಕೈಗೊಳ್ತಾ ಇರುತ್ತೆ. ಇದನ್ನು ಅಲ್ಲಿ ಉತ್ಪಾದನೆ ಅಂತ ಮರಿಗಳನ್ನು ಕೊಡಗು ಪ್ರದೇಶ ಅಂದರೆ ಕಾವೇರಿ ಜಲಾನಯನ ಪ್ರದೇಶ ಹಾಗೂ ಇತರೆ ಏನು ಮಹಾಶೀರ್ ಪ್ರಭೇದಗಳು ಕಾಣಸಿಗುತ್ತೆ ಆ ಸ್ಥಳಕ್ಕೆ ಸರ್ಕಾರದ ವತಿಯಿಂದನೇ ಸಂರಕ್ಷಣೆಯ ರೀತಿಯಲ್ಲಿ ಮರಿಗಳನ್ನು ದಾಸ್ತಾನು ಮಾಡಿ ಅದನ್ನು ಮತ್ಸ್ಯಧಾಮ ಅಂತ ಘೋಷಣೆ ಮಾಡಿ ಸಂರಕ್ಷಣೆಗೊಳಿಸ್ತಾರೆ. ಕೇವಲ ಇದೊಂದೇ ಮರಿನ ಸರ್ ಅಳಿವಿನಂಚಿನಲ್ಲಿರೋದು? ಯಾವ್ಯಾವ ಮರಿಗಳ ಅಳಿವಿನಂಚಲ್ಲಿ ಇದೆ ಅಂತ ಹೇಳ್ತೀವಿ? ಸ್ಥಳೀಯ ವೆರೈಟಿಗಳು ಅಳಿವಿನಂಚಿಗೂ ಬರ್ತಾ ಇವೆ ಕೆಲವು. ಅಂದರೆ ಈಗ ನಾವು ಕುಚ್ಚು, ಅವಲು ಇವೆಲ್ಲ ಕೇಳ್ತೀವಿ. ಹಿಂದೆ ಭಾಳ ವರ್ಷಗಳ ಹಿಂದೆ ಸಿಗ್ತಿತ್ತು ನೈಸರ್ಗಿಕವಾಗಿ. ಅವುಗಳನ್ನು ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರು, ರೈತರು ಅದನ್ನು ಕ್ಯಾಚ್ ಮಾಡಿದ್ರಿಂದ ಅವು ಸಂತಾನೋತ್ಪತ್ತಿ ಕಾಲದಲ್ಲೂ ಬಿಡದಿರೋ ತಾಯಿ ಮೀನನ್ನು ಹಿಡಿದಂಥ ಕಾರಣ ಇರ್ಬೋದು, ಅಥವಾ ಹವಾಮಾನ ವೈಪರೀತ್ಯ ಇರ್ಬೋದು. ಕೆಲವು ಮೀನುಗಳನ್ನು ಈಗಾಗಲೇ ನಾವು ಸಿಗ್ತಾ ಇಲ್ಲ. ಬಟ್ ಎಲ್ಲ ತಳಿಯನ್ನು ಇಲ್ಲಿ ಉತ್ಪಾದನೆ ಮಾಡಿ ನಾವು ಸಂರಕ್ಷಣೆಗೊಳಿಸ್ಲಿಕ್ಕೆ ಆಗಿರಲ್ಲ. ಈಗ ಹೇಳಿದ್ನಲ್ಲ ಮಹಾಶೀರ್ ತಳಿ, ಅದೇ ರೀತಿಯಲ್ಲಿ ಈ ಅವಲು ಕುಚ್ಚು ಈಗಾಗಲೇ ಇದನ್ನು ಹೇಳ್ತೇವೆ ಏನೋ ಮರಲ್ಸ್ ಅಂತ, ಇವನ್ನಾಗಲೇ ಕೆಲವು ಸ್ಥಳದಲ್ಲಿ ಬೆಳವಣಿಗೆ ಮಾಡಿ ಮತ್ತೆ ತಿರ್ಗಾ ರೈತರಿಗೆ ಸ್ಥಳೀಯ ಪ್ರಭೇದಗಳನ್ನು ಕೂಡ ಸಾಕಾಣಿಕೆ ಮಾಡಲಿಕ್ಕೆ ಉತ್ತೇಜನ ನೀಡಲಾಗ್ತಾ ಇದೆ. ಅದೇ ರೀತಿ ಕರ್ನಾಟಕದ ಮೀನು ಅಂತ ಹೇಳ್ತೀವಿ, ಪೆಂಟಿಯಸ್ ಅಂತ, ಅದನ್ನು ಕೂಡ ಅಭಿವೃದ್ಧಿಪಡಿಸಿ ಕಾವೇರಿ ಜಲಾನಯನ ಭಾಗ ಇಂಥ ಕಡೆ ಸಾಕಾಣಿಕೆಗೆ ದಾಸ್ತಾನು ಮಾಡಿ ಸಂರಕ್ಷಣೆಗೊಳಿಸಲಾಗ್ತಾ ಇದೆ. ತಮ್ಮ ಮೀನು ಮರಿಗಳನ್ನು ಸರ್ ಯಾವ ಜಲಾನಯನ ಪ್ರದೇಶಗಳಿಗೆ ಇಲ್ಲಿಂದ ಸಾಗಣೆ ಮಾಡ್ಕೊಂತಿದ್ದು?
ಇಲ್ಲಿಂದ ಈ ಟೆಂಡರ್ ಮುಖಾಂತರ ಏನು ರೈತರು ತಗೊಂಡಿರ್ತಾರೆ, ರಾಜ್ಯಾದ್ಯಂತ ಕೆಲವು ಸತಿ ಈವನ್ ಹೊರ ರಾಜ್ಯದವರು ಕೂಡ ಬಂದು ಇಲ್ಲಿ ಮೀನು ಮರಿಯನ್ನು ಪಡ್ಕೋತಾ ಇದ್ದಾರೆ. ನಾವಾಗಿ ಅದನ್ನು ದಾಸ್ತಾನು ಮಾಡೋವಂಥದ್ದು ಅಂತ ಹೇಳಿದ್ರೆ, ಈ ಸಾರ್ವಜನಿಕ ಜಲಾಶಯಗಳಲ್ಲಿ ಪರವಾನಗಿ ಏನು ನೀಡ್ತಿರ್ತೀವಿ, ವರ್ಷಕ್ಕೆ 3,000 ಪ್ಲಸ್ ಅದಕ್ಕೆ ನೀಡ್ತಕ್ಕಂಥ ಅಡಿಷನಲ್ ಚಾರ್ಜಸ್ ಅಂತ ಸೇರಿಸಿ 3,100 ರೂಪಾಯಿ ಒಳಗಡೆ ಒಂದು ಲೈಸೆನ್ಸ್ ಇರುತ್ತೆ ಒಂದು ಹರಿಗೋಲಿಗೆ. ಅಂಥ ಸ್ಥಳಗಳಲ್ಲಿ ಎಲ್ಲಿ ಸಾಂಘಿಕವಾಗಿ ಜಲಾಶಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮೀನುಗಾರರು ಶಕ್ತವಾಗಿರೋದಿಲ್ಲ, ಅಂದರೆ ಅವರು ಸಪ್ರೇಟಾಗಿ ಜಲಾಶಯ ಅಭಿವೃದ್ಧಿಪಡಿಸುವಷ್ಟು ನಂಬರಲ್ಲಾಗಲಿ ಅಥವಾ ಸಂಖ್ಯೆನಲ್ಲೇ ಅವರು ಇಲ್ದಿರ ಆರ್ಥಿಕವಾಗಿ ಸಾಧ್ಯ ಆಗದೇ ಇರೋದ್ರಿಂದ ಸರ್ಕಾರ ಅಂಥ ಸ್ಥಳಗಳಲ್ಲಿ ಜಲಾಶಯ, ದೊಡ್ಡ ಪ್ರಮಾಣದ ನೀರಿನ ಜಲಸಂಪನ್ಮೂಲಗಳಲ್ಲಿ ಮರಿಯನ್ನು ಸರ್ಕಾರನೇ ದಾಸ್ತಾನು ಮಾಡುತ್ತೆ, ಅಭಿವೃದ್ಧಿಪಡಿಸುತ್ತೆ. ಅವರಿಗೆ ವಾರ್ಷಿಕವಾಗಿ ಲೈಸೆನ್ಸ್ ಪರವಾನಗಿ ಮುಖಾಂತರ ಮೀನು ಹಿಡುವಳಿ ಮಾಡಲಿಕ್ಕೆ ಅನುಮತಿಯನ್ನು ನೀಡ್ತಾ ಇರ್ತೀವಿ. ನಾನು ಈಗ ನಿಮ್ಮ ಇಲಾಖೆಯಲ್ಲಿ ಕೆಲವರು ಮೀನು ತೊಟ್ಟಿಗಳನ್ನು ನೋಡಿದೆ. ಇಲ್ಲಿ ಯಾವ ರೀತಿ ಮೀನು ತೊಟ್ಟಿಗಳು ಎಷ್ಟಿದ್ದಾವೆ, ಅದರದ್ದು ಒಂದು BR ಪ್ರಾಜೆಕ್ಟ್ನಲ್ಲಿ 2 ಉತ್ಪಾದನಾ ಕೇಂದ್ರಗಳಿದೆ. ಒಂದು ಬನ್ ಬ್ರೀಡಿಂಗ್ ಘಟಕ ಇದೆ, ಇನ್ನೊಂದು ರಾಷ್ಟ್ರೀಯ ಮೀನುಮರಿ ಘಟಕ ಅಂತ. ಒಟ್ಟು 100 ಎಕರೆಗೂ ಮೀರಿದಂಥ ವಿಸ್ತೀರ್ಣ ಪ್ರದೇಶ ಇದು. ವಾರ್ಷಿಕವಾಗಿ ವಿವಿಧ ತಳಿಗಳಲ್ಲಿ ಈಗ ಮುಂಚೆನೇ ಹೇಳದಂತೆ ಸುಮಾರು 100ರಿಂದ 120 ಕೋಟಿಯಷ್ಟು ಮೀನುಮರಿಯನ್ನು ಉತ್ಪಾದನೆ ಮಾಡಿ ರೈತ ಬಾಂಧವರಿಗೆ ನೀಡಲಾಗ್ತಾ ಇರುತ್ತೆ. ಜೊತೆಗೆ ಮೀನುಗಳನ್ನು ಆರೋಗ್ಯ ಇಲಾಖೆಯಲ್ಲೂ ಇತ್ತೀಚಿನ ದಿನದಲ್ಲಿ ಕೇಳ್ತಾ ಇದ್ದಾರೆ ಸರ್. ಆ ಒಂದು ವಿಚಾರದಲ್ಲಿ ಯಾವ ರೀತಿಯಾದ ಮೀನು ಉಪಯೋಗ ಅಂತ ಹೇಳ್ತೀರಿ? ಮಲೇರಿಯಾ ಇರಬಹುದು ಅಥವಾ ಡೆಂಗ್ಯೂ ಅಂತ ಏನು ಕರಿತೀವಿ, ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಬಯೋಲಾಜಿಕಲ್ ಕಂಟ್ರೋಲ್ ಅಥವಾ ನೈಸರ್ಗಿಕವಾಗಿ ಅದನ್ನು ಹತೋಟಿಗೆ ತರೋ ನಿಟ್ಟಿನಲ್ಲಿ ಆ ಸೊಳ್ಳೆಗಳು ಎಲ್ಲಿ ನಿಂತ ನೀರಲ್ಲಿ ಮರಿ ಮಾಡಿ ಅದರ ಮೂಲಕ ಹರಡೋದಿರುತ್ತೆ. ಆ ಸೊಳ್ಳೆಯ ಮರಿಗಳನ್ನು ತಿಂತಕ್ಕಂಥ ಮೀನಿನ ಪ್ರಭೇದಗಳು ಅಂದರೆ ಗ್ಯಾಂಬೂಸಿಯಾ, ಕಪ್ಪಿ ಇಂಥದ್ದನ್ನು ನೀರುಗಳಲ್ಲಿ ಬಿಟ್ಟು ಆರೋಗ್ಯ ಇಲಾಖೆಯವರು ಬಯೋಲಾಜಿಕಲ್ ಮೆಥಡ್ ಮೂಲಕ ಅದನ್ನು ಹತೋಟಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದರಲ್ಲಿ ಈ ತಳಿಯ 2 ತಳಿಯ ಮೀನು ಮರಿಗಳನ್ನು ಆರೋಗ್ಯ ಇಲಾಖೆಯ ಬೇಡಿಕೆ ಮೇರೆಗೆ ಸ್ಥಳೀಯ ತಾಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಮೀನು ಮರಿಗಳನ್ನು ಒದಗಿಸಲಾಗ್ತಾ ಇರುತ್ತೆ. ಮೀನು ಮರಿಗಳನ್ನು ಉತ್ಪಾದನೆಗೆ ತರಬೇತಿ ಎಲ್ಲ ಕೊಡ್ತಾ ಇದ್ದಾರೆ ಸರ್. ಅದೇ ರೀತಿಯಾಗಿ ಅಕ್ವೇರಿಯಂ ತರಬೇತಿ ಅದನ್ನು ಯಾವ ರೀತಿ ಅಂತ ಹೇಳ್ತೀರಿ ಸರ್? ಮೊದಲೇ ತಿಳಿಸಿದಂತೆ ಇದೆಲ್ಲ ವಿಷಯಾಧಾರಿತ ಮೀನು ತರಬೇತಿ ಆಗಿರೋದ್ರಿಂದ ಬೇಡಿಕೆ ರೀತಿಯಲ್ಲಿ ನಮ್ಮಲ್ಲಿ ಮೀನುಗಾರಿಕಾ ಸಹಾಯವಾಣಿ ಇದೆ. ಅದರ ಸಂಖ್ಯೆ ಬಂದು 82 77 200 300. ಈ ಸಂಖ್ಯೆಗೆ ಸಂಪರ್ಕ ಮಾಡಿ ಈಗಾಗಲೇ ತರಬೇತಿಗೆ ನೋಂದಾಯಿಸಿರೋರು ಒಂದು ಗುಂಪು ಕನಿಷ್ಠ 10ರಿಂದ 15 ಜನ ಆದ ನಂತರ ಅವರ ಬೇಡಿಕೆ ಅನ್ವಯ ಇಲ್ಲಿ ಅನುದಾನದ ಲಭ್ಯತೆ ಮೇರೆಗೆ ಅಲಂಕಾರಿಕ ಮೀನುಗಳ ತರಬೇತಿ ಸಹ ಇಲ್ಲಿ ಹಮ್ಮಿಕೊಳ್ತಾ ಇರ್ತೀವಿ. ಅಲಂಕಾರಿಕ ಮೀನುಗಳನ್ನು ತರಬೇತಿ ತಗೊಂಡ ನಂತರ ಅದರಲ್ಲಿ ಏನು ಆದಾಯ ಪಡಿಬೋದು ಅಂತ ರೈತರಿಗೆ ತಾವೇನು ಹೇಳ್ತೀರಿ ಸರ್ ಈ ಕಾರ್ಯಕ್ರಮದಲ್ಲಿ? ಅದಂತೂ ವಾಣಿಜ್ಯ ವ್ಯಾಪಾರ ಆಗಿರೋದ್ರಿಂದ ಪ್ರೀಮಿಯಂ ವೆರೈಟೀಸ್ ಅಥವಾ ತುಂಬ ಹೆಚ್ಚಿನ ಬೆಲೆ ಬಾಳುವಂಥ ಡಿಸ್ಕಸ್ ಆಗಿರಬಹುದು ಅಥವಾ ಮಾರ್ಫ್ಸು ಇವೆಲ್ಲ ಸಿಕ್ಲಿಟ್ಸ್ ಇರುತ್ತೆ. ಇವನ್ನೆಲ್ಲ ಅವರು ಹೆಚ್ಚಿನ ತರಬೇತಿಯನ್ನು ಇತರೆ ಕೇಂದ್ರಗಳಲ್ಲೂ ಕೂಡ ನಮ್ಮ ಕೃಷಿ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಅಥವಾ ಅಕ್ವೇರಿಯಂ ಮೀನುಗಳಿಗೆ ವಿಶೇಷವಾಗಿ ನಡೆಸಿದಂಥ ಕಾರ್ಯಾಗಾರದಲ್ಲಿ ತರಬೇತಿಯನ್ನು ಪಡೆದವರು ಆ ರೀತಿ ಹೆಚ್ಚು ಬೆಳೆ ಬಾಳುವಂಥ ಪ್ರೀಮಿಯಂ ವೆರೈಟಿಯನ್ನು ತರಬೇತಿ ಪಡೆದವರು ಕೈಗೊಂಡ್ರೆ ಆ ತರಬೇತಿ ಮುಖಾಂತರ ಅವರು ತಮ್ಮ ಉದ್ದಿಮೆಯನ್ನು ಪ್ರಾರಂಭ ಮಾಡಿಕೊಂಡು ಅಥವಾ ವ್ಯಾಪಾರ ವ್ಯವಹಾರದ ಮೂಲಕ ತಮ್ಮ ಜೀವನಾಂಶವನ್ನು ಕೂಡ ನಿರ್ವಹಣೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಸರ್, ಕೃಷಿಯಲ್ಲಿ ನಾವೇನು ಕೇಳ್ಕೊತೀವಿ ಅಂತಂದರೆ ಸಮಗ್ರ ಕೃಷಿ ಪದ್ಧತಿ, ಆ ಕೃಷಿಯಲ್ಲಿ ಇನ್ನೊಂದು ಏನಾದ್ರು ಮಾಡಿ ಅಂತ ಹೇಳ್ತಾರೆ. ಆ ಒಂದು ವಿಚಾರದಲ್ಲಿ ಮೀನು ಯಾವ ರೀತಿಯಾದ ಒಂದು ಸಮಗ್ರ ಕೃಷಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತೀರಿ? ಮೀನುಗಾರಿಕೆ ಕೇವಲ ನಾವು ಏಕರೀತಿ ಕೃಷಿ ಆಗದಿರ ಇದು ಉಪವೃತ್ತಿಯಾಗಿ ಹೆಚ್ಚಿಗೆ ತಗೊಂಡಿರ್ತಾರೆ. ಈಗ ನಮ್ಮ ಜಲಸಂಪನ್ಮೂಲಗಳಲ್ಲಿ ಮೀನುಗಾರಿಕೆ ಮಾಡ್ತಕ್ಕಂಥ ರೈತರು ಸಾಮಾನ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ರೈತರು ತಮ್ಮ ಅಕ್ಕಪಕ್ಕದ ಜಲಸಂಪನ್ಮೂಲ ಗೋಕಟ್ಟೆ ಇರಬಹುದು, ಸಣ್ಣ ಗ್ರಾಮ ಪಂಚಾಯಿತಿ ಕೆರೆಗಳಿರ್ಬೋದು ಅಥವಾ ಇಲಾಖಾ ಕೆರೆಗಳಿರ್ಬೋದು, ಇದನ್ನು ಈ ಟೆಂಡರಲ್ಲಿ ಅಥವಾ ಸಂಬಂಧಪಟ್ಟಂಥ ಕಚೇರಿಯಿಂದ ಆ ಮೀನು ಚಟುವಟಿಕೆಗೆ ಏನು ತಗೊಂಡಿರ್ತಾರೆ ಆ್ಯಕ್ಷನ್ನು, ಅಲ್ಲಿ ತಮ್ಮ ಕೃಷಿ ಚಟುವಟಿಕೆ ಒಟ್ಟಿಗೆ ಅದನ್ನು ಕೇವಲ 1 ಗಂಟೆ ಅಥವಾ 2 ಗಂಟೆ ವ್ಯಯಿಸಿ ಅದಕ್ಕೆ ಆಹಾರ ನೀಡ್ತಿರ್ತಾರೆ. ದಿವಸ ಅದನ್ನೊಂದು ವಾಚ್ ಆ್ಯಂಡ್ ವಾರ್ಡ್ ಅಷ್ಟನ್ನು ಮಾತ್ರ ಮಾಡಿರ್ತಾರೆ. ಅದನ್ನು ಬೆಳವಣಿಗೆ ಸುಮಾರು 8ರಿಂದ 10 ತಿಂಗಳು ಹಿಡಿತದೆ. ಈ ಸಾಂಪ್ರದಾಯಿಕ ಮೀನುಗಳಿವು. ಈ ಒಂದು ಮೀನುಗಳನ್ನು ಆ 8-10 ತಿಂಗಳ ನಂತರ ಆವಾಗ ಅವರಿಗೆ ಲೇಬರ್ ಬೇಕಾಗ್ತದೆ. ಇಲ್ಲ ಅಂದರೆ ಉಳಿಕೆ ಅವಧಿಯನ್ನು ಅವರು ಇತರೆ ಕೃಷಿ ಚಟುವಟಿಕೆ ಬಳಸ್ಕೋಬೋದು. ಅದಲ್ಲದೆ ಈ ಮೀನು ಕೃಷಿಯನ್ನು ತಮ್ಮ ತೋಟ ಅಥವಾ ಸ್ಥಳದಲ್ಲಿ ಮಾಡ್ತಾ ಇರೋವಂಥವರು ಈ ಕೋಳಿ ಸಾಕಾಣಿಕೆ ಜೊತೆ ತಗೋಬೋದು, ಹಂದಿ ಸಾಕಾಣಿಕೆ ಜೊತೆ ಮೀನುಗಾರಿಕೆಯನ್ನು ಮಾಡಬಹುದು. ಯಾಕೆ ಅಂದರೆ ಈ ಕೋಳಿ ಸಾಕಾಣಿಕೆಯಲ್ಲಿ ನಮಗೆ ವೇಸ್ಟ್ ಅಂತ ಏನು ಕರಿತೇವೆ, ಅದರ ಮಲ ಇದನ್ನೆಲ್ಲ ಆ ಶೆಡ್ಡಿಂದು ಇದನ್ನು ಜಲಸಂಪನ್ಮೂಲವಾದಂಥ ಅವರ ಮೀನು ಕೃಷಿ ಕೊಳದಲ್ಲಿ ಅದನ್ನು ಬಳಸ್ಕೊಂಡು ಗೊಬ್ಬರವಾಗಿ ಬಳಸ್ಕೊಂಡು ಮೀನು ಮರಿಯನ್ನು ಚೆನ್ನಾಗಿ ಬೆಳೆಸ್ಕೊಂಡ್ರೆ
ಪುನಃ ಆ ನೀರಲ್ಲಿ ಮೀನು ಬೆಳೆದಂಥ ನೀರನ್ನು ಅವರ ಒಂದು ಕೃಷಿ ತೋಟಕ್ಕೆ ಸಂಪದ್ಭರಿತ ಗೊಬ್ಬರಯುಕ್ತ ನೀರಾಗಿ ಅದನ್ನು ಬಳಕೆ ಮಾಡೋ ಮುಖಾಂತರ ಎರಡು ರೀತಿಯ ಕೃಷಿಗೆ ಒಂದಕ್ಕೊಂದು ಇಂಟರ್ಡಿಪೆಂಡೆಂಟಾಗಿ ವರ್ಕ್ ಆಗುತ್ತೆ. ಮೀನು ಅನ್ನೋದು ಉತ್ಕೃಷ್ಟವಾದ ಆಹಾರ ಅಂತ ಹೇಳ್ತೀರಿ, ಆ ಕುರಿತು ತಾವೇನು ಹೇಳ್ತೀರಿ ಸರ್? ಇತರೆ ಒಂದು ಮಾಂಸಾಹಾರ ಇದಕ್ಕೆ ಹೋಲಿಕೆ ಮಾಡಿದಾಗ ಮೀನಿನಲ್ಲಿ ದೇಹಕ್ಕೆ ಬೇಕಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಪೂರಕವಾದಂಥ ಒಮೆಗಾ 3 ಅಥವಾ ಒಮೆಗಾ 6 ಅಂತ ಫ್ಯಾಟಿ ಆ್ಯಸಿಡ್ಸ್ ಅಂತೀವಿ. ಇದಿರೋದ್ರಿಂದ ಹೃದಯ ಕಾಯಿಲೆ ಇರ್ತಕ್ಕಂಥವ್ರಿಗೆ, ಆರೋಗ್ಯ ವಿಷಯಕ್ಕೆ ತುಂಬ ಒಳ್ಳೆಯದದು. ಅದಲ್ದಿರ ಬೇರೆ ಒಂದು ಮಾಂಸಾಹಾರ ಕಂಪೇರ್ ಮಾಡಿದಾಗ ಇದು ಸುಲಭವಾಗಿ ಜೀರ್ಣ ಆಗತಕ್ಕಂಥ ಮಾಂಸಾಹಾರದ ಮೂಲ ಆಗಿರುತ್ತೆ. ಬೆಲೆಯಲ್ಲಿ ಸಹ ನೀವು ಬೇರೆ ಮಾಂಸಾಹಾರನ ಕಂಪೇರ್ ಮಾಡಿದಾಗ ಮೀನು ಕಡಿಮೆ ಬೆಲೆಯಲ್ಲಿ ದೊರೀತಕ್ಕಂಥ ಪ್ರೋಟೀನ್ಯುಕ್ತ ಆಹಾರ. ಮೀನು ಸಾಕೋರು ಏನು ಯೋಚನೆ ಮಾಡ್ತಾರೆ ಅಂದರೆ ಇದರಲ್ಲಿ ಏನೋ ಒಂದು ಆರ್ಥಿಕವಾಗಿ ನಮಗೆ ಬೇಕಾಗುತ್ತೆ. ಬೇರೆ ಒಂದು ಉತ್ಪಾದನೆ ಕೃಷಿಯಲ್ಲಿ ಅಡಿಕೆ 1 ಕ್ವಿಂಟಲ್ ಬರುತ್ತೆ, ಮೀನಿನಲ್ಲಿ ಯಾವ ರೀತಿಯಾದ ಆರ್ಥಿಕವಾಗಿ ಅವರು ಮಾಡ್ಬೋದು, ಯಾವ ರೀತಿ ಅಂತ ಹೇಳ್ತೀರಿ ಸರ್? ಸ್ವಂತ ಜಮೀನಲ್ಲಿ ಈಗ ಅಂದಾಜಿಸಿರುವಂತೆ 1 ಎಕರೆಗೆ ಸಾಂಪ್ರದಾಯಿಕ ಮೀನು ಕೃಷಿಯನ್ನು ಕೈಗೊಂಡಾಗ ಸುಮಾರು 90,000ದಿಂದ 1 ಲಕ್ಷದವರೆಗೆ ಹೂಡಿಕೆ ಒಟ್ಟು ಹಣ ಬೇಕಾಗುತ್ತೆ. ಇದರಲ್ಲಿ ಅವರಿಗೆ ಪ್ರತಿ ಬೆಳೆಯಲ್ಲಿ ಸರಿಸುಮಾರು 50ರಿಂದ 70,000ದವರೆಗೆ ಲಾಭ ಅಂಶವನ್ನು ಪಡೀತಿರ್ತಾರೆ. ಒಂದು ಸಮಯ ಬಂಡವಾಳ ಅಂತ ಹೇಳಿದ್ರೆ ನೀವು ಕೊಳ ನಿರ್ಮಾಣಕ್ಕೆ ಮಾತ್ರ ಹೂಡಿಕೆ ಅಂತ. ಅದರ ನಂತರ ಬರ್ತಕ್ಕಂಥ ವೆಚ್ಚ ಕೇವಲ ಮೀನು ಮರಿ ಅದರ ಆಹಾರಕ್ಕೆ ಮಾತ್ರ ವೆಚ್ಚ ಆಗ್ತಿರುತ್ತೆ. ಪ್ರತಿ ವರ್ಷ ನಿಮಗೆ ವೆಚ್ಚ ಕೊಳಕ್ಕೇನು ಬರಲ್ಲ. ಅದರ ಹಿಡುವಳಿ ಹೆಚ್ಚಾದಂಗೆ 2 ಅಥವಾ 3ನೇ ವರ್ಷಗಳಿಂದ ಆದಾಯದ ಅಂಶಗಳು ಇನ್ಕ್ರೀಸ್ ಆಗುತ್ತೆ. ಇಷ್ಟು ವರ್ಷದ ನಂತರವಾಗಿ ಮೀನುಗಳು ಮಾರಾಟಕ್ಕೆ ಈಗೇನು ನಾವು ಬಿತ್ತನೆ ಮರಿ ಇಲ್ಲಿಂದ ಪಡ್ಕೊಂಡಿದ್ದ ಮೀನು ಮರಿಗಳು ಸರಿಸುಮಾರು 8ರಿಂದ 10 ತಿಂಗಳೊಳಗಡೆ ಟೇಬಲ್ ಫಿಶ್ ಅಂತೀವಿ. ಅಂದರೆ ಬಳಸೋದಕ್ಕೆ ಬೇಕಾದಂಥ ಸೈಜ್ ಸುಮಾರು 600-700 ಗ್ರಾಮಿಂದ 1 kgವರೆಗೆ ಬೆಳೀತಕ್ಕಂಥ ತಳಿಗಳಾಗಿರುತ್ತೆ. ಮಾರಾಟ ವ್ಯವಸ್ಥೆ ಆಗಿರ್ಬೋದು, ಯಾವ ಥರ ಮೌಲ್ಯವರ್ಧನೆ ಬೇರೆ ಕಡೆ ಏನಾದರೂ ಇದಕ್ಕೆ ಇದೆಯಾ ಅಂತ ಸರ್? ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಈ ಒಂದು ನಗರ ಪ್ರದೇಶಗಳಲ್ಲಿ ಮೀನನ್ನು ವಿವಿಧ ಖಾದ್ಯವಾಗಿ ಪರಿವರ್ತಿಸಿ ಕೆಲವು ವ್ಯಾಪಾರಸ್ಥರು ಅದನ್ನು ಈ ಫಿಲೆಟ್ಸ್ ಇರಬಹುದು ಅಥವಾ ನೀವು ಫ್ರೈ ಈ ಥರ ಮೌಲ್ಯವರ್ಧನೆ ಮಾಡ್ತಿರ್ತಾರೆ. ಅಥವಾ ಇನ್ನೂ ಹೆಚ್ಚಿನ ಇದು ಅಂಶ ಅಂತ ಹೇಳಿದ್ರೆ ಕಾರ್ಖಾನೆ ಮಟ್ಟದಲ್ಲಿ ಹ್ಯಾಮ್ ಅಂತೀವಿ, ಸಾಸೇಜ್ ಅಂತೀವಿ, ಈ ರೀತಿ ಪ್ರಾಡಕ್ಟ್ಸು ಕೂಡ ಬರ್ತಿರುತ್ತೆ. ಈಗಾಗಲೇ ಕೆಲವೊಂದು ಮೀನು FPO ಅಂತೀವಿ, ಫಿಶ್ ಫಾರ್ಮರ್ಸ್ ಆರ್ಗನೈಸೇಷನ್ಸ್ ಅಂತ ಕಂಪ್ನಿಗಳ ಮುಖಾಂತರ ಅವರೇ ಆದಂಥ ಪ್ರಾಡಕ್ಟ್ಸ್ ಈಗ ನಾವು ತರಕಾರಿ ಉಪ್ಪಿನಕಾಯಿ ಆ ಥರ ಹೇಳ್ತೀವಿ, ಅದೇ ರೀತಿಯಲ್ಲಿ ಸಮುದ್ರ ಭಾಗದಲ್ಲಿ ಸಿಗ್ತಾ ಇರ್ತಕ್ಕಂಥ ಸೀಗಡಿ ಅಥವಾ ಮೀನು ಇದನ್ನು ಕೂಡ ಉಪ್ಪಿನಕಾಯಿ ಈ ರೀತಿ ಅದನ್ನು ಬೈ ಪ್ರಾಡಕ್ಟ್ಸ್ ಮಾಡಿ ಯಾವುದೇ ಕೆಮಿಕಲ್ ಬಳಸ್ದಂಗೆ ಅಥವಾ ಸಂರಕ್ಷಣೆಗೆ ಏನೇ ಕೆಮಿಕಲ್ ಉಪಯೋಗಿಸ್ದಂಗೆ ನೈಸರ್ಗಿಕವಾಗಿಯೇ ಅದನ್ನು ಕೆಲವು ವಿಧಾನಗಳಿಂದ ಸಂರಕ್ಷಿಸಿ 1 ತಿಂಗಳು 2 ತಿಂಗಳವರೆಗೆ ಇಡ್ತಕ್ಕಂಥ ಉತ್ಪನ್ನಗಳು ಸಹ ಮಾಡ್ತಾ ಇದ್ದಾರೆ. ಇಲಾಖೆಯಿಂದ ಮಾರುಕಟ್ಟೆ ವ್ಯವಸ್ಥೆ ನೇರವಾಗಿಲ್ಲ, ಆದರೆ ರಾಜ್ಯದ ಇಲಾಖೆಯ ಸಹ ಅಂಗವಾದಂಥ ಕರ್ನಾಟಕ ಮೀನುಗಾರಿಕಾ KFDC ಅಂತ ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಮಾರ್ಕೆಟಿಂಗ್ ಅಂದರೆ ಸಮುದ್ರ ಭಾಗದ ಮೀನನ್ನು ಕೊಂಡುಕೊಂಡು ಸ್ವಲ್ಪ ಹೊರಗಡೆ ಕಂಪೇರ್ ಮಾಡಿದರೆ ರಿಯಾಯಿತಿ ದರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಔಟ್ಲೆಟ್ ಮಾಡಿ ಅದನ್ನು ಮೀನನ್ನು ಸಾರ್ವಜನಿಕರು ನೀಡಲಾಗ್ತಾ ಇದೆ. ಅದೇ ರೀತಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮೀನನ್ನು ಒದಗಿಸುವಂಥವರು KFDCಯನ್ನು ಸಂಪರ್ಕಿಸಬಹುದಾಗಿದೆ ಮಾರ್ಕೆಟ್ಗೆ. ಕಾರ್ಯಕ್ರಮದ ಕಡೆಯದಾಗಿ ತಾವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಉಪಕಸಬಾಗಿ ತೆಗೆದುಕೊಂಡರೂ ಕೂಡ ಮೀನುಗಾರಿಕೆ ಅತಿ ಹೆಚ್ಚು ಲಾಭಕರ ಅಂತ ಹೇಳ್ಬೋದು. ಅದಲ್ದಿರ ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಹಾಗೂ ರಾಷ್ಟ್ರೀಯ ಮಟ್ಟದ ಕೆಲವು ಯೋಜನೆಗಳಲ್ಲಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಒಂದು ಉದ್ಯಮವಾಗಿ ಅಥವಾ ಆರ್ಥಿಕ ಮೂಲವಾಗಿ ಕೈಗೊಂಡು ಜೀವನ ನಡೆಸ್ತಕ್ಕಂಥ ವಿಪುಲ ಅವಕಾಶಗಳು ಇದರಲ್ಲಿ ಮೀನುಗಾರಿಕಾ ಕ್ಷೇತ್ರ ಲಭ್ಯ ಇರುತ್ತೆ. ತಾವು ಇದುವರೆಗೂ ಒಳನಾಡು ಮೀನು ಕೃಷಿ ಇದರಲ್ಲಿ ಯಾವ ರೀತಿಯಾದ ಒಂದು ಕಾರ್ಯಕ್ರಮಗಳ ಬಗ್ಗೆ ರೈತರು ಏನೇನು ತಿಳ್ಕೊಬೇಕು ಅನ್ನೋ ಎಲ್ಲ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ತೆ.